ಹಾಯ್ ಹಲೋ ನಮಸ್ಕಾರ. ಇಡೀ ಕರ್ನಾಟಕ ಜನತೆಯವರಿಗೆ ಸಾಕಷ್ಟು ವಿದ್ಯಾರ್ಥಿಗಳು SDFD ಸಂಬಂಧಪಟ್ಟಂತೆ ಸಾಕಷ್ಟು ಡೌಟ್ಸನ್ನು ಕೇಳಿದರು. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಸಂಪೂರ್ಣವಾದ ಒಂದು ವಿಡಿಯೋ ಮಾಡಿ ಅಂತ ಸಾಕಷ್ಟು ಕೇಳಿದರು. ನೋಡಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ನೋಡಿ, FDA SDA ಹಾಗೂ ವಿವಿಧ 2882 ಹುದ್ದೆಗಳ ನೇಮಕಾತಿ 10th PUC ಪಾಸ್ ಆದವರಿಗೆ ಈ ರೀತಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ KE ವೆಬ್ಸೈಟ್ಗೆ ಬಂದರೆ, ಸೊ ನೀವು ಗೂಗಲಲ್ಲಿ ಹೋಗಿಬಿಟ್ಟು KEA.KAR.nic.in ಅಂತ ಹೊಡೆದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಓಪನ್ ಆಗುತ್ತೆ, KEA ಅಂತ ಇಂಗ್ಲೀಷಲ್ಲಿ, ಆಯಿತಾ. ಸೊ ಇಲ್ಲಿ ನಿಮಗೆ 4 ಸೆಕ್ಷನ್ ಕಾಣ್ತವೆ: ಹೋಮ್, ಅಡ್ಮಿಷನ್, ಪ್ರೀವಿಯಸ್ ಇಯರ್ ಡೀಟೇಲ್ಸ್, ರಿಕ್ರೂಟ್ಮೆಂಟ್ ಸೆಕ್ಷನ್ ಹೋಗಿಬಿಟ್ಟು ಕ್ಲಿಕ್ ಮಾಡಿದ್ರೆ ಎಲ್ಲ ಕೂಡ ರಿಕ್ರೂಟ್ಮೆಂಟ್ಸ್ ಕಾಣುತ್ತೆ. ಇವಾಗ ಸದ್ಯ ಮಟ್ಟಿಗೆ ಕಾಣ್ತಾ ಇರಬಹುದು IAS ಅಥವಾ KS ಗ್ರೂಪ್ C ಆ್ಯಂಡ್ ಅದರ್ ಎಕ್ಸಾಮಿನೇಷನ್ 2025 ಅಂತ ಕೊಟ್ಟಿದ್ದಾರೆ. ಇಲ್ಲೇ ನಿಮ್ಗೆ ಹೊಸದಾಗಿ ಏನು ಆ್ಯಡ್ ಅಪ್ ಮಾಡ್ತಾರೆ ಅಂದರೆ SDA FDA 2025 ಅಂತ ಕೊಡ್ತಾರೆ ವೆರಿ ಸೂನ್. ಓಕೆ, ಆವಾಗ ನೀವೇನು ಮಾಡಬೇಕು, ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ, ಅಪ್ಲಿಕೇಶನ್ ಫಾರ್ಮನ್ನು ಡ್ರಾ ಮಾಡಬೇಕು. ಆಮೇಲೆ ನಿಮಗೆ ಎಕ್ಸಾಮಿನೇಷನ್ ಡೇಟನ್ನು ಕರೀತಾರೆ, ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ. ಆನಂತರ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಫೈನಲ್ ಲಿಸ್ಟು ಎಲ್ಲ ಕೂಡ ಕೊಡ್ತಾರೆ. ಓಕೆ, ಮತ್ತೆ ಫೈನಲ್ ಆಗಿ ಕೀ ಆನ್ಸರ್ ಕೂಡ ನಿಮಗೆ ಕೊಡ್ತಾರೆ, ಆಯಿತಾ. ಸೊ ಇವಾಗ ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ ನಮಗೆ ಸಿಲೆಬಸ್ ಬಗ್ಗೆ ಮಾಹಿತಿ ನೀಡಿ, ನಾವು ಇವಾಗಲೇ ಪ್ರಿಪ್ರೇಷನ್ ಚಾಲೂ ಮಾಡ್ತೇವಂತ. ನೋಡಿ, ಯಾವಾಗಾದ್ರೂ ಚಾಲೂ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಗುಡ್ ಫಾರ್ ಯು ಓನ್ಲಿ. ಓಕೆ, ಯಾಕಂದರೆ ಜ್ಞಾನವನ್ನು ನೀವು ಎಷ್ಟು ಬೆಳೆಸ್ಕೋತೀರಾ ಬೇರೆ ಎಕ್ಸಾಮಿನೇಷನ್ಗೆ ನಿಮಗೆ ಅನುಕೂಲವಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ಅಂತ, ಕರ್ನಾಟಕ ನಾಗರಿಕ ಸೇವಾ ಅದು. ಓಕೆ, ಸೊ ಇಲ್ಲಿ ನೇರ ನೇಮಕಾತಿ ಅದಕ್ಕೆ. ಇದರಲ್ಲಿ ನಿಮಗೆ ಪತ್ರಿಕೆ 1 ಪೇಪರು ಮತ್ತು ಪತ್ರಿಕೆ 2 ಪೇಪರ್ ಇರುತ್ತೆ. ಸೊ ಮೊದಲನೇದಾಗಿ ಸಾಮಾನ್ಯ ಜ್ಞಾನ, ಓಕೆ, ಜನರಲ್ ನಾಲೆಜ್ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಆಮೇಲೆ 2ನೇ ಪತ್ರಿಕೆ ಬಂದ್ಬಿಟ್ಟು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನದ ಒಂದು ಪತ್ರಿಕೆ ಇರುತ್ತೆ. ಮತ್ತು ಭಾಳ ಜನ ಓದೋದಲ್ಲಿ ಕಮೆಂಟ್ ಮಾಡಿದ್ದು, ಸರ್ ಏಜ್ ಲಿಮಿಟ್ ಹೇಳಿ. 18 ವರ್ಷದಿಂದ 35 ವರ್ಷ ಒಳಗಡೆ ಇದ್ದು ನೀವು ಆರಾಮ್ಸೆ ಅಪ್ಲೈ ಮಾಡ್ಕೋಬಹುದು. ಮತ್ತು ಅದಕ್ಕೆ ಅಪ್ಲಿಕೇಶನ್ ಫೀ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ನೀವೇನಾದರೂ ಕ್ಯಾಟಗರಿ 2A 2B 3A 3B ಇದ್ದರೆ 300 ರೂಪಾಯಿ ಇರುತ್ತೆ. ಜನರಲ್ದವ್ರಿಗೆ 600 ರೂಪಾಯಿ ಇರುತ್ತೆ. ಓಕೆ, ಬೇರೆಯವರಿಗೆ ಅಂದರೆ ಇವಾಗ SC ST ಇದ್ದವ್ರಿಗೆ ಕೆಲವೊಮ್ಮೆ ನಿಲ್ ಇರುತ್ತೆ, ಕೆಲವೊಮ್ಮೆ ನಿಮಗೆ 50 ರೂಪಾಯಿ ಇರುತ್ತೆ ಅಷ್ಟೇ, ಆಯಿತಾ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಆ್ಯಸ್ ಯೂಶುವಲ್, ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಆ ನಂತರ ಸಂದರ್ಶನಕ್ಕೆ ಕರೀತಾರೆ. ಸೊ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡೋದು ನೀವು ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಅಥವಾ UPI ಮುಖಾಂತರ ಕೂಡ ಪೇಮೆಂಟ್ ಮಾಡ್ಬೋದು. ಸೊ ಇದಕ್ಕೆ ನೀವು ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂದರೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮದು ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 10th PUC ಅದು ಆಸ್ ವೆಲ್ ಆಸ್ ಡಿಗ್ರಿ ಕೂಡ ಇಟ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮುಖಾಂತರ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇವಾಗಲೇ ಫ್ರೀ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಒಂದು ಸೆಟ್ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮುಂದೆ ಬೇರೆ ಜಾಬ್ಸ್ ಬರ್ತಾ ಇರುತ್ತೆ, ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅನುಕೂಲವಾಗುತ್ತೆ ಅಷ್ಟೇ, ಆಯಿತಾ. ಮತ್ತು ಲಾಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಸರ್ ಯಾವಾಗ ನಮಗೆ ಅಪ್ಲಿಕೇಶನ್ ಲಿಂಕ್ ಕೊಡ್ತಾರೆ, ಯಾವಾಗ ಎಕ್ಸಾಮಿನೇಷನ್ ಚಾಲೂ ಆಗುತ್ತಂತ. ನೋಡಿ ವಿದ್ಯಾರ್ಥಿಗಳಲ್ಲಿ 2021ನೇ ಸಾಲಿನಲ್ಲಿ FDA SDA ಕರೆದಿದ್ರು. ಸೊ ಅವಾಗ ಏನು ಮಾಡಿದ್ರು ಅಂದರೆ, ಸೊ ಅವಾಗ ನಿಮಗೆ ಅಡ್ಮಿಟ್ ಕಾರ್ಡು 7th of Septemberಗೆ ಕೊಟ್ಟಿದ್ರು. ಓಕೆ, ಸೊ ಈ ವರ್ಷ ನಿಮಗೆ ಆಲ್ಮೋಸ್ಟ್ ಆಲ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಈ ಒಂದು ರೇಂಜಲ್ಲಿ ಸಿಗ್ಬೋದು. ಓಕೆ, ಬಟ್ ಆದಷ್ಟು ಬೇಗ ನಿಮಗೊಂದು ಅಪ್ಲಿಕೇಶನ್ ಲಿಂಕ್ ಕರಿಬೇಕಷ್ಟೇ. ಓಕೆ, ಸೊ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರೋ ಚಾನ್ಸಸ್ ಹೈ ಇದೆ. ಅಪ್ಲಿಕೇಶನ್ ಲಿಂಕ್ ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ. ಓಕೆ, ಫ್ರಮ್ ದ ಬಿಗಿನಿಂಗ್ ಟು ಲಾಸ್ಟ್ ಸ್ಟೆಪ್ ಅಂಟಿಲ್ ನೀವು ಪೇಮೆಂಟ್ ಮಾಡುವವರೆಗೂ ಕೂಡ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಇವತ್ತಿನ ಅಪ್ಡೇಟ್ಸ್ ಆದ 2 ಜಾಬ್ಸ್ ಇದಾವೆ. ಮೊದಲನೇದು ಬಂದ್ಬಿಟ್ಟು, ಯಾರು ನೀವು ಇನ್ ಕೇಸ್ BE ಮಾಡಿದ್ದೀರಾ, ಅದು ಸಿವಿಲ್ ಇಂಜಿನಿಯರಿಂಗ್ಲಿ BE ಮಾಡಿದ್ರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಮುಖಾಂತರ ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಕರಿತಾ ಇದ್ದಾರೆ. ಸುಮಾರು 15 ಪೋಸ್ಟ್ ಇದಾವೆ. ಯಾರು BE ಸಿವಿಲ್ ಇಂಜಿನಿಯರ್ ಮಾಡಿದ್ರೆ ಅವರಷ್ಟೇ. ಓಕೆ, ಲಾಸ್ಟ್ ಡೇಟ್ ನಿಮಗೆ 28ನೇ ತಾರೀಕು ಆಗಸ್ಟ್ ಇದೆ, ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು, ಯಾರು ಬ್ಯಾಚುಲರ್ ಡಿಗ್ರಿ ಮಾಡಿದ್ದೇನೆ ಸರ್, ಇಲ್ಲ ಸರ್ ನಾವು ಈವನ್ MBA ಮಾಡಿದ್ದೇವೆ ಅಂತಂದ್ರೆ ಕೂಡ ಪರವಾಗಿಲ್ಲ, ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖಾಂತರ ನಿಮಗೆ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಮಾರ್ಕೆಟಿಂಗಲ್ಲಿ ಕರಿತಾ ಇದ್ದಾರೆ. ಪ್ರತಿ ಒಂದು ಮಂತ್ಗೆ ಸಂಬಳ ಬಂದ್ಬಿಟ್ಟು 50,000 ಇರುತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 35 ವರ್ಷ ಇರುತ್ತೆ. ಓಕೆ, ಸೊ ಅದಕ್ಕೆ ಇವೆರಡು PDF ನಿಮಗೆ ಶೇರ್ ಮಾಡ್ತೇನೆ. ಸೊ ಇನ್ನೇನಾದರೂ ಬೇರೆ ಪ್ರಶ್ನೆಗಳಿದ್ದರೆ ತಪ್ಪದೆ ಕಮೆಂಟ್ ತಿಳಿಸಿ, ಆ ಕಮೆಂಟ್ ಮುಖಾಂತರ ಹೊಸದಾಗಿ ಒಂದು ವಿಡಿಯೋ ಮಾಡ್ತೀನಿ. ಯಾರು ಕೂಡ ಬೇಜಾರಾಗಲಿಕ್ಕೆ ಹೋಗಬೇಡಿ. ಪ್ರತಿದಿನ ಕೂಡ ಬೇರೆ ಗೌರ್ಮೆಂಟ್ ಸೆಕ್ಟರ್ ಮುಖಾಂತರ ಬೇರೆ ಡಿಪಾರ್ಟ್ಮೆಂಟ್ಸ್ ಮುಖಾಂತರ ಜಾಬ್ಸ್ ಬರ್ತಾ ಇರ್ತವೆ. ನನಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಅದೇ ರೀತಿ ಕೆಲವೊಮ್ಮೆ ನಾನು ವಿಡಿಯೋ ಮಾಡಲಿ ಅಂದರೆ ಅಟ್ಲೀಸ್ಟ್ PDF ನಾನು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿರ್ತೀನಿ. ಓಕೆ, ಅದಕ್ಕೆ ವಾಟ್ಸಪ್ ಗ್ರೂಪ್ ಲಿಂಕ್ ಬೇಕಾದಾಗ ಕಮೆಂಟ್ ತಿಳಿಸಿ. ಇಲ್ಲ ಸರ್ ನಮಗೆ ನಿಮ್ಮ ನಂಬರ್ ಬೇಕು ಅಂತಂದರೆ ನನ್ನ ನಂಬರ್ನ ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ. ಎಲ್ಲಂದರೆ ಇನ್ಸ್ಟಾಗ್ರಾಮ್ದಲ್ಲಿ. ಓಕೆ, ಇನ್ಸ್ಟಾಗ್ರಾಮ್ದಲ್ಲಿ ಹಾಯ್ ಅಂತ ಕಳಿಸಿ. ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಅಕ್ಕಿಯಲ್ಲಿ ನುಷಿ, ಜೋಳದಲ್ಲಿ ನುಷಿ, ನಿಮ್ಮೆಲ್ಲರೂ ಕಂಡ್ರೆ ತುಂಬಾ ಖುಷಿ ಅಂತ ಹೇಳ್ತಾ, ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗನೆ ಭೇಟಿ ಆಗೋಣಂತೆ.